ದೇಶದೆಲ್ಲೆಡೆ ನಾಡಹಬ್ಬ ಸ್ವಾತಂತ್ರ್ಯ ದಿನಾಚರಣೆಯನ್ನ ಸಡಗರ ಸಂಭ್ರಮದಿಂದ ಆಚರಿಸಲಾಗ್ತಾ ಇದೆ. ಮುಗಿಲೆತ್ತರದಲ್ಲಿ ತ್ರಿವರ್ಣ ಧ್ವಜ ಹಾರಾಡುತ್ತಿದೆ. ಕೇಸರಿ, ಬಿಳಿ, ಹಸಿರು ಬಣ್ಣಗಳು ರಾರಾಜಿಸುತ್ತವೆ. ಮೈಸೂರಿನಲ್ಲಿ ವಿಭಿನ್ನವಾಗಿ ವಿಶೇಷವಾಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸಲಾಗ್ತಾ ಇದೆ. ಮೈಸೂರಿನ ಕುಕ್ಕರಳ್ಳಿ ಕೆರೆ ಬಳಿ ಇರುವಂತಹ ದೀಪು ಫಾಸ್ಟ್ ಫುಡ್ ನಲ್ಲಿ ವಿಶೇಷವಾಗಿ ತ್ರಿವರ್ಣದ ಇಡ್ಲಿಯನ್ನ ತಯಾರಿಸಲಾಗಿದೆ. ನಾವೀಗ ಅದೇ ದೀಪು ಫಾಸ್ಟ್ ಫುಡ್ ಬಳಿ ಇದ್ದೇವೆ. ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ. ಅಂದ್ರೆ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ, ಎಲ್ಲೆಡೆ ಕೇಸರಿ, ಬಿಳಿ, ಹಸಿರು ರಾರಾಜಿಸ್ತಾ ಇದೆ. ಹೀಗಾಗಿ ಅವ್ರೇನು ಫಾಸ್ಟ್ ಫುಡ್ ಇದೆ, ತಟ್ಟೆ ಇಡ್ಲಿಗೆ ಫೇಮಸ್ ಇದೆ. ಬೇರೆ ಬೇರೆ ಭಾಗಗಳಿಂದ ಇಲ್ಲಿ ತಟ್ಟೆ ಇಡ್ಲಿ ತಿನ್ನೋದಕ್ಕೆ ಬರ್ತಾರೆ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ವಿಭಿನ್ನವಾಗಿ ಅಂದ್ರೆ ಕ್ಯಾರೆಟ್ ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಬಳಸಿಕೊಂಡು ಈ ಒಂದು ವಿಭಿನ್ನವಾದಂತಹ ಇಡ್ಲಿಯನ್ನ ತಯಾರಿಸಲಾಗಿದೆ. ಖಂಡಿತವಾಗಿ ಒಂದು ವಿಶೇಷವಾಗಿ ಇದು ಮೂಡಿ ಬಂದಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಮ್ಮಲ್ಲಿ ಸಿಗುವಂತಹ ಪ್ರಕೃತಿದತ್ತವಾಗಿ ಸಿಗುವಂತಹ ಬಣ್ಣಗಳೇ ಆ ತ್ರಿವರ್ಣ ಧ್ವಜವನ್ನ ಬಿಂಬಿಸುವಂತಹ ಕೆಲಸ ಮಾಡ್ತದೆ. ಹೀಗಾಗಿಯೇ ಇಲ್ಲಿ ನೋಡ್ತಾ ಇರ್ಬೋದು, ಮೇಲ್ಭಾಗದಲ್ಲಿ ಕ್ಯಾರೆಟ್ ಹಾಕಿರೋದಾಗಿ ಕೇಸರಿ ಬಣ್ಣ ಇದೆ. ಸಹಜವಾಗಿಯೇ ಇಡ್ಲಿಯ ಬಣ್ಣ ಬಿಳಿಯಾಗಿರ್ತದೆ. ಅದಾದ ನಂತರ ಕೆಳಭಾಗದಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿರೋದ್ರಿಂದಾಗಿ ಕೇಸರಿ, ಬಿಳಿ, ಹಸಿರು ಮೂರು ಬಣ್ಣಗಳಲ್ಲಿ ಈ ಒಂದು ಇಡ್ಲಿ ರಾರಾಜಿಸ್ತಾ ಇದೆ. ಸಾಕಷ್ಟು ಡಿಮ್ಯಾಂಡ್ ಈ ಒಂದು ಇಡ್ಲಿಗೆ ಇದೆ. ಯಾಕಂದ್ರೆ ದೀಪು ಫಾಸ್ಟ್ ಫುಡ್ ಅಂತ ಹೇಳಿದ್ರೆ ತಟ್ಟೆ ಇಡ್ಲಿನ ತಿನ್ನಲಿಕ್ಕೆ ಸಾಕಷ್ಟು ಜನರು ಬೇರೆ ಬೇರೆ ಭಾಗಗಳಿಂದ ಬರ್ತಾರೆ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ತಯಾರಾಗಿರುವಂತಹ ವಿಶೇಷ ಇಡ್ಲಿಗೆ ಸಖತ್ ಡಿಮ್ಯಾಂಡ್ ಇದೆ. ಈ ಬಗ್ಗೆ ಮಾತಾಡ್ಲಿಕ್ಕೆ ಮಾಲೀಕರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ಸ್ವಾತಂತ್ರ್ಯ ದಿನಾಚರಣೆ, ಎಲ್ಲೆಡೆ ತ್ರಿವರ್ಣ ಧ್ವಜ ರಾರಾಜಿಸ್ತಾ ಇದೆ, ತ್ರಿವರ್ಣ ಬಣ್ಣಗಳು ಮಿಂಚು ತರಿಸ್ತಾ ಇದಾವೆ. ತಾವು ಇಡ್ಲಿಲೂ ಸಹ ಈ ರೀತಿ ಮಾಡಿದ್ರೆ ಹೇಗಿದೆ? ಸರ್ವರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಎಲ್ಲ ಕಡೆ ಈ ಸ್ವಾತಂತ್ರ್ಯ ಅನ್ನೋದು ತುಂಬ ಹೆಚ್ಚಿನ ಮಟ್ಟದಲ್ಲಿ ಆಚರಿಸ್ತಾ ಬಂದಿದ್ದಾರೆ. ಹಾಗೆ ನಾವು ನಮ್ಮ ಕಾಯಕವೇ ಕೈಲಾಸ ಆಗಿರೋದ್ರಿಂದ ನಾವು ನಮ್ಮ ಕಾಯಕನದಲ್ಲೇ ಏನಾದ್ರು ಒಂದು ಕಂಡುಕೊಡ್ಬೇಕು ಅಂದ್ಕೊಂಡು ಈ ಇಡ್ಲಿಯಲ್ಲಿ ತ್ರಿವರ್ಣ ಬಣ್ಣಗಳನ್ನ ಉಪಯೋಗಿಸ್ಕೊಂಡು ಇಡ್ಲಿನ ತಯಾರು ಮಾಡಿದ್ದೀವಿ. ಈ ಥರ ತುಂಬ ಖುಷಿ ಆಗುತ್ತೆ ನೋಡಿದ್ರೆ. ಎಲ್ಲ ಕಡೆ ಒಂದು ಉತ್ತಮ ಪ್ರಕ್ರಿಯೆ ಬರ್ತದೆ. ಈಗ ತ್ರಿವರ್ಣ ಧ್ವಜದಲ್ಲಿ ಇಡ್ಲಿ ಮೂಡಿದೆ, ನೋಡೋದು ಅನಿಸ್ತದೆ ಸ್ವಾತಂತ್ರ್ಯ ದಿನಾಚರಣೆ? ತುಂಬ ಖುಷಿ ಆಗುತ್ತೆ. ನಮಗೆ ನಮ್ಮ ಸ್ವಾತಂತ್ರ್ಯ ಬೇಕು, ಎಲ್ಲದ್ರಲ್ಲೂ ನಮಗೆ ಫ್ರೀಡಮ್ ಇರಲೇಬೇಕು. ಚೆನ್ನಾಗಿರುತ್ತೆ, ಅಭಿಮಾನ. ಅದು ಹೌದು. ತಟ್ಟೆ ಇಡ್ಲಿ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಇವತ್ತು ನೀಟಾಗಿ ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ನೀಟಾಗಿ ಇದು ಮಾಡಿದ್ದಾರೆ. ತುಂಬ ಖುಷಿ ಆಗುತ್ತೆ. ಹೌದು. ಇದು ಹೋಟೆಲ್ ಮಾಲೀಕರು ಮತ್ತೆ ಆ ಗ್ರಾಹಕರ ಮಾತು. ಖಂಡಿತವಾಗಿಯೂ ಸ್ವತಂತ್ರ ದಿನಾಚರಣೆ ಏನಿದೆ ಅದರಲ್ಲಿ ತ್ರಿವರ್ಣ ಧ್ವಜ ಅನ್ನೋದು ನಮ್ಮ ಅಭಿಮಾನ. ಅದನ್ನ ನೋಡಿದ್ರೆ ಒಂದು ರೀತಿಯಂತ ಖುಷಿ ಆಗ್ತದೆ. ಹೀಗಾಗಿ ಇವತ್ತು ನಾವು ತಿಂಡಿ ಮಾಡೋದಕ್ಕೆ ಬಂದು ಇಲ್ಲೂ ಸಹ ಅಂದ್ರೆ ಇಡ್ಲಿಯಲ್ಲೂ ಸಹ ತ್ರಿವರ್ಣ ಇರೋದು ಸಾಕಷ್ಟು ಖುಷಿ ಕೊಟ್ಟಿದೆ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.